ಇವೆಲ್ಲ ಜಾಗೃತರಾಗಬೇಕು. ಇಷ್ಟೆಲ್ಲ ಇದ್ದು ನಾಳೆ ಬರೀ ಮತ್ತೆ ಕ್ಯಾನ್ಸಲ್ ಆಗ್ಬಾರ್ದು. Right. Okay. ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಎಂಪಾಡು ಮತ್ತು ತಾತಳಗೇರಿ ಮಧ್ಯದಲ್ಲಿರ್ತಕ್ಕಂಥ ಈ ಫಾರೆಸ್ಟ್ನ ಕೊನೆ ಭಾಗದಲ್ಲಿ ಹಾದು ಹೋಗ್ತಕ್ಕಂಥ ರಸ್ತೆ ಸುಮಾರು ಏನದಂದ್ರೆ ಯಾದಗಿರಿ ಹೋಗ್ಲಿಕ್ಕೆ ಒಳ ರಸ್ತೆ ಶಾರ್ಟ್ ಕಟ್ ಆಗಿರ್ತಕ್ಕಂಥ ರಸ್ತೆ ಇದು. ಈ ಕಡೆ ಹಾಸನಕ್ಕೆ ಹೋಗ್ತಾ ಇಷ್ಟೆಲ್ಲ ಹತ್ತಿರ ಇರ್ತಕ್ಕಂಥ ರೋಡು ಎರಡು ಕಡೆಗೆ ಡಾಂಬರೀಕರಣ ಆದರೂ ಕೂಡ ಈ ಫಾರೆಸ್ಟ್ನಲ್ಲಿ ಕೊರಕಳಿ ಇರ್ತಕ್ಕಂಥ ಇದರಲ್ಲಿ ಒಂದು 2-3 ಪೂಲ್ಗಳನ್ನು ಕೂಡಿಸಿ ಸಿಮೆಂಟ್ ಕಾಂಕ್ರೀಟ್ ಇಲ್ಕಂದ್ರೆ ಬರೀ ಮಣ್ಣು ಹಾಕಿದ್ರೆ ಸಾಕು. ಇಲ್ಲಿ ಟ್ಯಾಕ್ಟ್ರ್ ರೈತರ ಹೊಲಕ್ಕೆ ಜಮೀನಿಗೆ ಹೋಗ್ಲಿಕ್ಕೆ ಟ್ಯಾಕ್ಟ್ರ್ ಆಗಲಿ ಎತ್ತು ಬಂಡಿ ಆಗಲಿ ಮತ್ತು ಸಾರ್ವಜನಿಕ 2 ವೀಲರ್ಸ್ ಮ್ಯಾಗ ತಿರುಗಾಡ್ಲಿಕ್ಕೆ ಆಸ್ಪತ್ರೆಗೆ ಹೋಗ್ಲಿಕ್ಕೂ ಸಾಕಷ್ಟು ಹತ್ರ ಆಗ್ತಕ್ಕಂಥ ಸಾಕಷ್ಟು ಸಂಬಂಧಪಟ್ಟವ್ರಿಗೆ ಗಮನಕ್ಕೆ ತಂದರೂ ಕೂಡ ಇಲ್ಲಿವರೆಗೆ ಮಾಡಲಾರ್ದಿರ್ತಕ್ಕಂಥದ್ದು ದುರದೃಷ್ಟಕರ. ಅಧಿಕಾರಿ ಮತ್ತು ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯ. ಇದಕ್ಕೇನು ಕೋಟಿಗಟ್ಟಲೆ ಖರ್ಚು ಬರಲ್ಲ, ಬರೀ ಸಿಮೆಂಟ್ ಪೋಲ್ ಹಾಕಿ ಮರಮ್ ಹಾಕಿದ್ರೆ ದಾಟಿ ಹೋಗ್ತಾರೆ. ಇವತ್ತು ಇದ್ರ ಮ್ಯಾಗ ತಿರುಗಾಡ್ಬೇಕಾದ್ರೆ ಜೀವ ಕೈಯಾಗಿ ಹಿಡಿದು ವಾಹನ ಸವಾರರು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಇದೆ. ಎತ್ತಿನ ಬಂಡಿಯಾಗ ಬಂದರೆ ಎತ್ತಿನ ಬಂಡಿ ವಾಟ ಆಗ್ಯಾವ, ಕೆಲವೊಂದು ಗಾಡಿ ಹಾಕೊಂಬಿದ್ದಾರೆ. ಆದರೂ ಕೂಡ ಅಧಿಕಾರಿಗೆ ಜನಪ್ರತಿನಿಧಿಗಳಿಗೆ ಇಂಥ ರಸ್ತೆಗಳು ಕಾಣೋದಿಲ್ಲ. ದೊಡ್ಡ ದೊಡ್ಡ ರಸ್ತೆಗಳು ಅಷ್ಟೇ ಕಾಣ್ತಾವ. ದೊಡ್ಡ ದೊಡ್ಡ ಮನೆ ಮುಂದೆ CC ರೋಡ್ ಹಾಕ್ತಾರೆ. ಆದ್ರೆ ಇದೇನು ದೊಡ್ಡದಲ್ಲ, ಯಾರಿಗೆ ಅನ್ಯಾಯ ಆಗಲ್ಲ, ಫಾರೆಸ್ಟ್ದವ್ರಿಗೆ ಅನ್ಯಾಯ ಆಗಲ್ಲ, ಯಾರಿಗಲ್ಲ. ಒಂದು 2 ಪೂಲ್ ಹಾಕಿ ಮರಮ್ ಹಾಕಿದ್ರೆ ಇದು ಯಾದಗಿರಿಗೆ ಅತಿ ಸಮೀಪ ಇರ್ತಕ್ಕಂಥ 10 ಹಳ್ಳಿಗೆ ಸಮೀಪ ಇರ್ತಕ್ಕಂಥ ರಸ್ತೆ ಇದು ಆತದ. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿ ಎಚ್ಚೆತ್ತುಕೊಂಡು 1 ವಾರದೊಳಗೆ ಇದು ಸಮಸ್ಯೆ ಬಗೆಹರಿಸ್ರಿ, ಇಲ್ಲದಿದ್ದರೆ ಅವ್ರ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೇನೆ. ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ವ್ಯಾಪ್ತಿಯೊಳಗೆ ಬರುವ ಎಂಪಾಡ್ಲಿಂದ ಇಲ್ಲಿ ಕಾದಿಟ್ಟ ಅರಣ್ಯದವರೆಗೆ ಇದು ಡಾಂಬರೀಕರಣ ರೋಡ್ ಆಗಿರುತ್ತೆ. ಮತ್ತು ಹಾಸನಾಳೆಯಿಂದ ಮತ್ತು ಇಲ್ಲಿ ಬೆಟ್ಟದವರೆಗೆ ಮತ್ತು ಅಲ್ಲಿನವರೆಗೂ ಡಾಂಬರೀಕರಣ ರೋಡ್ ಆಗಿರ್ತದೆ. ಸೆಂಟ್ರಲ್ಲಿ ಫಾರೆಸ್ಟಲ್ಲಿ ಮಾತ್ರ 1-2 ಪೋಲ್ ಹಾಕಿದರೆ ಎಲ್ಲ ಜನರಿಗೆ ಯಾದಗಿರಿ ಹೋಗ್ಲಿಕ್ಕೆ, ಹಾಸನಿಗೆ ಹೋಗ್ಲಿಕ್ಕೆ, ಬೆಳಗೇರಿ ಹೋಗ್ಲಿಕ್ಕೆ, ಹೊಸಳಿಗೆ ಹೋಗ್ಲಿಕ್ಕೆ ಎಲ್ಲ ಸುತ್ತಮುತ್ತಲ ಹಳ್ಳಿಗಳು ಈ ಕಡೆ ರೂಟ್ ಬರೆಸ್ತಕ್ಕಂಥ ಹಳ್ಳಿಗಳಿಗೆ ಜನರಿಗೆ ಬಹಳ ಅನುಕೂಲ ಆಗುತ್ತದೆ. ಆದರೆ ಇದನ್ನು ಅಧಿಕಾರಿಗಳು ಬಹಳ ಅಷ್ಟು ನಿರ್ಲಕ್ಷ್ಯ ವಹಿಸಿದ್ದಾರೆ. ಇದನ್ನು ತಮ್ಮ ಗಮನಕ್ಕೆ ತೆಗೆದುಕೊಂಡು ಇದನ್ನು ಆದಷ್ಟು ಬೇಗ ಕಾರ್ಯರೂಪಕ್ಕೆ ತರಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಮತ್ತು ಶಾಸಕರು ಪ್ರತಿಯೊಂದು ಆಗಲಾರದ ಕೆಲಸಗಳು
ಅದು ಆಗಿರ್ತೋ ಬೇರೆ ಸ್ಟೇಜ್ ಮೇಲೆ ಒಟ್ಟು ಬೇರೆ ಬೇರೆ ರೀತಿಯಲ್ಲೇ ಒಟ್ಟು ತಂದೆ ಆದಂಥ ಒಟ್ಟು ಅದು ಅಧಿವೇಶನದಲ್ಲಿ ಮಾತನಾಡ್ತಾರೆ. ಇದು ಜನರಿಗೆ ಅನುಕೂಲ ಆಗಂಥದ್ದು, ಇದು ಮಾಡಿಕೊಡ್ಬೇಕಂತೇಳಿ ಶಾಸಕರಲ್ಲಿ ಮನವಿ ಮಾಡಿಕೊಳ್ತೇನೆ. ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ಎಂಪಡ ಗ್ರಾಮದಲ್ಲಿ ಹಾಸನಕ್ಕೆ ಹೋಗೋಂಥ ರೋಡು ಎಂಪಡ್ಲಿಂದ ಅಡವಿ ತಕ ಆಗ್ಯದ. ಹಾಸನಹಳ್ಳಿಯಿಂದ ಅಲ್ಲಿ ಅಡವಿ ತಕ ಸಣ್ಣ ಟ್ರೈನೆಲ್ಲ 1/2 ಕಿಲೋಮೀಟ್ರ್ ಅಷ್ಟೇ ಉಳಿದದ ಫಾರೆಸ್ಟ್ದಾಗ. ಅದು ಬಂದ್ಬಿಟ್ಟು ಮಣ್ಣಾಕಿ ಕಟ್ಟಿ ಕೊಟ್ರೆ ರೋಡ್ ಆಗ್ತದೆ ನಮ್ಗೆ ಸಿಸ್ ರೋಡ್ಗೆ. ಗಾಡಿಗಳು ರೈತರು ಹೋಗೋದ ಬರಲಿ ಹಾಯ್ಕೊಂಡ್ ಬಿದ್ದು ಮೊಳಕಾಲು ಕಾಲು ಕೈ ಎಲ್ಲ ಕಿತ್ಕೊಂಡ್ರ. ಮತ್ತೇನಾಗ್ಬೇಕು? ರೋಡ್ ಆಗ್ಬೇಕಾ? ಇದು ನಮ್ಗೆ ಆದಷ್ಟು ಜಲ್ದಿ ರೋಡ್ ಮಾಡಿಕೊಟ್ರೆ ರೈತರಿಗೆ ಹೋಗಿ ಬರ್ಲಿಕ್ಕೆ ಅನುಕೂಲ ಆಗುತ್ತಂತ. ನಿಮ್ಮ ಹೆಸರು? ನಮ್ಮ ಹೆಸರು ಜಲ್ಲಪ್ಪ ಎಂಪಾಡ್.